ಹಲೋ ಗೆಳೆಯರೇ, ನಿಮಗೆಲ್ಲರಿಗೂ ಸ್ವಾಗತ ಸುಜಲ್ ಗೇಮಿಂಗ್ ಯೂಟ್ಯೂಬ್ ಚಾನಲ್ಗೆ. ಈಗ ನಾನು ಯಾವುದರ ಬಗ್ಗೆ ವಿಡಿಯೋ ಮಾಡ್ತಿದ್ದೇನೆ ಅಂದರೆ, ನೀವು ವಾಟ್ಸಪ್ನಲ್ಲಿರುವ ಸ್ಟೇಟಸನ್ನು ಯಾವುದೇ ಒಂದು ಆ್ಯಪ್ಲಿಕೇಶನ್ನ ಸಹಾಯ ಇಲ್ಲದೆ ಡೌನ್ಲೋಡ್ ಮಾಡೋದು ಹೇಗೆ ಅಂತ ನೋಡಿ. ಈಗ ನಾನು ಸ್ಟೇಟಸ್ ತೋರಿಸ್ತೀನಿ. ಈ ಸ್ಟೇಟಸ್ನ ನೀವು ಇಷ್ಟ ಆಗ್ತದೆ ನಿಮಗೆ, ಅದನ್ನು ಸೇವ್ ಮಾಡಿಕೊಂಡು ನೀವು ಕೂಡ ಈ ಸ್ಟೇಟಸನ್ನು ಹಾಕಬೇಕಂತ ಅನಿಸ್ಕೊಳ್ತೀರಿ. ಆದರೆ ಏನಾಗುತ್ತೆ, ನೀವು ಅದಕ್ಕಾಗಿ ಬೇರೆ ಆ್ಯಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗ್ತದೆ. ನೀವು ಗೂಗಲ್ ಪ್ಲೇಸ್ಟೋರಿಂದ ಸ್ಟೇಟಸ್ ಸೇವರ್ ಅಥವಾ ಕೆಲವು ಥರ್ಡ್ ಪಾರ್ಟಿ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ತೀರಿ. ಇದರಿಂದ ನಿಮ್ಮ ಫೋನ್ಗೂ ಕೆಲವು ಡ್ಯಾಮೇಜ್ ಆಗ್ತದೆ, ಫೋನ್ನ ಡೇಟಾಗಳು ಕೂಡ ಹೊರಗೆ ಸಿಗುತ್ತದೆ. ಹೀಗಾಗಿ ನೀವು ಕೆಲವು ಸ್ಟೇಟಸ್ಗಳನ್ನು ಇಷ್ಟ ಆದರೂ ಸೇವ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಅದಕ್ಕಾಗಿ ನಿಮಗೊಂದು ಬೆಸ್ಟ್ ಆ್ಯಪ್ ಹೇಳ್ತೇನೆ. ಅದು ನಿಮ್ಮ ಫೋನಲ್ಲೇ ಇರ್ತದೆ. ಅದು ಯಾವುದೇ ರೀತಿ ಥರ್ಡ್ ಪಾರ್ಟಿ ಆ್ಯಪ್ ಅಲ್ಲ, ಅದು ನಿಮ್ಮ ಫೋನಲ್ಲೇ ಇರುವಂಥ ಒಂದು ಆ್ಯಪ್. ಈಗ ನಾವು ಒಂದು ಫನ್ನಿ ಸ್ಟೇಟಸನ್ನು ಕೂಡ ತೋರಿಸಿ ನಿಮಗೆ ಕೊಡ್ತೇನೆ, ಸ್ವಲ್ಪ ನೋಡಿ. ಈಗ ಕರ್ನಾಟಕ ಗೌರ್ಮೆಂಟ್ ಸ್ಕೂಲ್ ಕಾಲೇಜ್ಗಳನ್ನು ಓಪನ್ ಮಾಡಬೇಕಂತ ಇದ್ರು. ಅದಕ್ಕೆ ಕೊರೋನಾ ನಾನಿದ್ದೇನೆ ಅಂತ ಒಂದು ಹೇಳುವಾಗೆ ಒಂದು ಫನ್ನಿ ವಿಡಿಯೋ ಇದೆ. ಈ ಥರ ಒಂದು ವಿಡಿಯೋಗಳನ್ನು ನೀವು ಸೇವ್ ಮಾಡ್ಕೊಳ್ಬೇಕಾದ್ರೆ ನಿಮ್ಮ ವಾಟ್ಸಪ್ಪಿಂದ ಬ್ಯಾಕ್ ಬಂದು ಫೈಲ್ ಮ್ಯಾನೇಜರ್ ಆ್ಯಪನ್ನು ಓಪನ್ ಮಾಡಿ. ಅದರಲ್ಲಿ ನಿಮಗೆ ವಾಟ್ಸಪ್ ಅಂತ ಒಂದು ಕಾಣ್ತದೆ, ಅದನ್ನು ಓಪನ್ ಮಾಡಿ. ನೆಕ್ಸ್ಟ್ ಅದರ ಎಡಬದಿಯಲ್ಲಿ ಒಂದು ವಾಟ್ಸಪ್ ಸ್ಟೇಟಸ್ ಸೇವರ್ ಅಂತ ಇದೆ. ಆಗ ನಾವು ನೋಡಿದ ಮೊದಲು ಪ್ಲೇ ಮಾಡಿದ ಸ್ಟೇಟಸನ್ನು ಈಗ ಡೌನ್ಲೋಡ್ ಮಾಡ್ತೇವೆ. ಒಂದೇ ಕ್ಲಿಕ್ಕಿಂದ ಡೌನ್ಲೋಡ್ ಆಗಿ ಬಿಡ್ತದೆ, ಬಫರಿಂಗ್ ಕೂಡ ಇರೋದಿಲ್ಲ. ಈಗ ಡೌನ್ಲೋಡ್ಸ್ಗೆ ಹೋಗಿ ನಾನು ನಿಮಗೆ ಆ ಸ್ಟೇಟಸನ್ನು ತೋರಿಸ್ತೇನೆ ನೋಡಿ. ಈಗ ಪ್ಲೇ ಮಾಡ್ತೇನೆ. ಹೀಗೆ ನೀವು ಗೆಳೆಯರೇ, ನೀವು ವಾಟ್ಸಪ್ನ ಸ್ಟೇಟಸನ್ನು ಯಾವುದೇ ಆ್ಯಪ್ಲಿಕೇಶನ್ನ ಸಹಾಯ ಇಲ್ಲದೆ ಸೇವ್ ಮಾಡ್ಕೊಳ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಗೆಳೆಯರಿಗೂ ಕೆಲವರಿಗೆ ಸ್ಟೇಟಸ್ ಸೇವ್ ಮಾಡ್ಕೊಳ್ಬೇಕಂತಿದ್ದವರಿಗೆ ಶೇರ್ ಮಾಡಿ. ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಒತ್ತಿ. ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಶುಭ ದಿನ.